ಹೌದು, ಇಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ? ಏಯ್, ಇವತ್ತಿನ್ನು ಆ ಡಾಕ್ಟರ್ ಹುಡುಗಿ ಟ್ರೀಟ್ಮೆಂಟ್ ಮಾಡಕ್ ಬಂದಿಲ್ಲ ಕಣೋ. ಬಂದಿಲ್ವಾ? ಟ್ರೀಟ್ಮೆಂಟ್ ನಿಲ್ಲಿಸ್ತೇ ಮಾಡ್ಬೇಕು ಅಂತ ಹೇಳಿದ್ಲು. ಮತ್ ಯಾಕೆ ಬಂದಿಲ್ವೋ ಏನೋ. ಲೋ, ಕಾಲ್ ಮಾಡೋ, ನನ್ ಹತ್ರ ನಂಬರ್ ಇಲ್ಲ. ಸಿಕ್ತು ಬೇಬಿ. ಹೇಳ್ದೆ ಕೇಳ್ದೆ ರಜಾ ಹಾಕಕ್ಕೆ ಅವಳು ಫೀಸ್ ಕಟ್ಟಿರೋಂತ ಸ್ಕೂಲ್ ಅನ್ಕೊಂಡಿದ್ದಾಳ, ಇಲ್ಲ ಸ್ಟೂಡೆಂಟ್ ಅನ್ಕೊಂಡಿದ್ದಾಳ? ನಮ್ಮ ಹತ್ರ ಸ್ಯಾಲ್ರಿ ತಗೋತಾಳೆ. ಈಗಲೇ ಕಾಲ್ ಮಾಡ್ತೀನಿ. ಅಕ್ಕನ ಫೋನ್ ರಿಂಗ್ ಆಗ್ತಿದೆ. ಎಲ್ಲ ಹೋದ್ಲು ಅಕ್ಕ? ನನಗೆ ಯಾಕೆ ಬಿಡು. ಹಲೋ, ಇದನ್ನೇನಾದ್ರೂ ನಿಮ್ ಮತ್ತೆ ಮನೆ ಅನ್ಕೊಂಡಿದ್ಯಾ? ನಿನ್ಗಿಷ್ಟ ಬಂದಾಗ ಲೀವ್ ಹಾಕೋದಕ್ಕೆ, ನಿನ್ಗಿಷ್ಟ ಬಂದಾಗ ಇಲ್ಲಿಂದ ಹೋಗ್ಬಿಡೋದಕ್ಕೆ? ಅಲ್ಲ, ಭಾಮಂಗೆ ಟ್ರೀಟ್ಮೆಂಟ್ ಮಾಡ್ದೇನೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಏನ್ ಮಾಡ್ತೀಯಾ? ನಿನಗೆ ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ಕಾಲ್ ಮಾಡಾದ್ರೂ ಹೇಳ್ಬೇಕು ತಾನೆ. ಇವಳು ಬರ್ತಾಳೆ, ಟ್ರೀಟ್ಮೆಂಟ್ ಮಾಡ್ತಾಳೆ ಅಂತ ಯಾರಾದ್ರೂ ಕಾಯ್ತಿರ್ತಾರ? ಏನ್ ಕೊಬ್ಬ? ಯಾಕೇನೋ ಮಾತಾಡ್ತಾ ಇಲ್ಲ? ಸುಮ್ನೆ ಕಾಲ್ ಮಾಡ್ಬಿಟ್ಟೆ. ಆದ್ರೂ ಹೀಗೆ ಕ್ಲಾಸ್ ತಗೋತಾನಲ್ಲ ರಾಕ್ ಸ್ಟಾರ್. ಏನೋ ಅಕ್ಕ ಬಂದಿಲ್ಲ ಅಂತ ಹೇಳ್ತಿದ್ದಾನೆ, ಕಾಯ್ತಿದ್ದಾನೆ ಅಂತ ಹೇಳ್ದ. ನನ್ಗಂತೂ ಏನೂ ಅರ್ಥ ಆಗ್ಲಿಲ್ಲ. ಯಾಕೆ ಬೈತಿದ್ದಾನೋ? ಸುಮ್ನೆ ಕಾಲ್ ಬ್ಯಾಕ್ ಮಾಡ್ಬಿಟ್ಟೆ. ಅಕ್ಕ, ಏನೇ? ನಿನ್ಗೆ ವಿರಾಜ್ ಫೋನ್ ಮಾಡಿದ್ದ. ಏನಂತೆ? ಏನೋ 1-2 ಸಲ ಕಾಲ್ ಮಾಡ್ದ, ನಾನ್ ಪಿಕ್ ಮಾಡಿಲ್ಲ. ಏನೋ ಅರ್ಜೆಂಟ್ ಇರ್ಬೋದು ಅಂತ ಕಾಲ್ ಬ್ಯಾಕ್ ಮಾಡಿದ್ರೆ ಬೈದೇ ಬಿಟ್ಟ. ಬೈದ್ಬಿಟ್ನಾ? ಏನಕ್ಕಂತೆ? ಏನೋ ಇವತ್ ನೀನ್ ಅಲ್ಲಿಗೆ ಹೋಗ್ಲಿಲ್ವಲ್ಲ, ನನ್ನನ್ ಮಿಸ್ ಮಾಡ್ಕೊಂಡ್ ಬೈದ್ನು ಇಲ್ಲ ಹೇಳ್ದೆ ಲೀವ್ ತಗೊಂಡಿದ್ದಕ್ ಬೈದ್ನು ನನ್ಗ ಅರ್ಥ ಆಗಿಲ್ಲ. ಹೌದು, ಏನೇ ಅವ್ನ್ ಪ್ರಾಬ್ಲಮ್? ನನ್ಗೇನ್ ಗೊತ್ತಕ್ಕ. ಕೊಡಿಲಿ. ಮತ್ತೆ ಫೋನ್ ಮಾಡಿದ್ಲು. ಆದ್ರೂ ಈ ಬುಡ್ಡಿಗೆ ಕೋಪ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಬೇಬಿ. ನಾನು ಮಾತಾಡ್ತಾ ಇದ್ರೆ ಕಾಲ್ ಕಟ್ ಮಾಡಿದ್ಲು. ಇವಾಗ ನೋಡಿದ್ಯಾ, ಅವಳೆ ಕಾಲ್ ಮಾಡಿದ್ಲು. ಲೋ, ಆ ಹುಡುಗಿ ಯಾಕೆ ಬರ್ಲಿಲ್ಲ ಅಂತ ಕೇಳ್ಕೊ ಅಂದ್ರೆ ನೀನೇನೋ. ಬೇಬಿ, ಈ ನಡುವೆ ನೀನ್ ಅವಳ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ಯಾ? ಇದೆಲ್ಲ ನಿನ್ಗಷ್ಟಕ್ಕೂ ಗೊತ್ತಾಗಲ್ಲ ಬೇಬಿ. ಅವಳ ಕೊಬ್ಬನ್ನ ಹಾಗೆ ಇಳಿಸ್ಬೇಕು. ಏ ಬುಡ್ಡಿ, ನಿನಗ್ ಸ್ವಲ್ಪನಾದ್ರೂ ಸೆನ್ಸ್ ಇದ್ಯಾ? ನನ್ ತಂಗಿ ಹತ್ರ ಹಾಗ ಮಾತಾಡೋದು? ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ ನಿನ್ ತಂಗಿನ ನೀನಲ್ವಾ? ಅಂದ್ರೆ ನಾನ್ ಪಿಕ್ ಮಾಡಿದ್ದನೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋಷ್ಟು ಮತ್ತಲ್ಲಿದ್ಯಾ ನೀನು? ಅಥವಾ ಅಷ್ಟು ಕುಡ್ದಿದ್ಯಾ ನೀನು? ಹೇ, ನಾನ್ ಕುಡ್ದಾಗ ಏನಾದ್ರೂ ಮಾತಾಡಿದ್ರೆ ನನ್ ಮಾತಿಗೆ ನೀನ್ ಅಲ್ಲೇ ಸತ್ ಹೋಗ್ತೀಯಾ? ಸಾಕು, ನನಗ್ಯಾಕದಲ್ಲ. ನನಗೇನ್ ಕಾಲ್ ಮಾಡಿದ್ದು ಹೇಳು? ಯಾರನ್ ಕೇಳಿ ಇವತ್ ಲೀವ್ ತಗೊಂಡೆ? ನೀನ್ ಬರ್ದೇನೆ ನಿನಗ್ ಸ್ಯಾಲ್ರಿ ಕೊಟ್ರೆ ನಮಗೆ ತಾನೇ ಲಾಸು. ಹಲೋ, ನಾನೇನ್ ಕೆಲ್ಸ ಮಾಡ್ದೆ ಸ್ಯಾಲ್ರಿ ತಗೊಳ್ಳೋ ಅಂತವಳಲ್ಲ. ಇವತ್ತು ನನ್ ಸ್ಯಾಲ್ರಿನ ಕಟ್ ಮಾಡ್ಕೊ. ಅದು ಅಲ್ಲದೆ ಈ ತರ ಹೇಳ್ದೇನೆ ಲೀವ್ ತಗೊಂಡ್ರೆ ಹೆಂಗೆ? ಇವತ್ತು ನನ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ದಿನ, ಅದಕ್ಕೆ ಬಂದಿಲ್ಲ. ಏಯ್ ನೋಡಿಲಿ, ಇವತ್ ನಿನಗೆ ಎಷ್ಟು ಇಂಪಾರ್ಟೆಂಟು ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಭಾಮಂಗೆ ಟ್ರೀಟ್ಮೆಂಟ್ ಮಾಡಿಸೋದೇನೆ ನನಗೆ ಇಂಪಾರ್ಟೆಂಟ್. ಇಂಪಾರ್ಟೆಂಟೇ, ಬಟ್ ನಾನಿವತ್ತು ತುಂಬಾ ಹ್ಯಾಪಿ ಮೂಡಲ್ಲಿ ಇದ್ದೀನಿ. ಪ್ಲೀಸ್ ನೀನ್ ಫೋನ್ ಇಟ್ಬಿಡು. ಇಷ್ಟೊಂದು ಸಂತೋಷ ಪಡ್ತಿದ್ಯಾ ಅಂದ್ರೆ
ತುಂಬಾ ದುಃಖ ಪಡ್ಬೇಕಾಗತ್ತೆ, ಹುಷಾರು. ಏನು ಶಾಪ ಕೊಡ್ತಿದ್ಯಾ? ಆ ಶಕ್ತಿ ನನಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನಿನ್ನ ಹಳೆಯ ಸಿನಿಮಾಗಳಲ್ಲಿ ಮಾಡೋ ತರ ಯಾವ್ದಾದ್ರು ಪ್ರಾಣಿಯಾಗಿ ನಿನ್ನ ಬದಲಾಯಿಸ್ಬಿಡ್ತಿದ್ದೆ. ಇವತ್ತು ನಾನ್ ಬರ್ದೇ ಇರೋದಕ್ಕೆ ಸ್ಯಾಲರಿನ್ ಕಟ್ ಮಾಡ್ಕೊ. ನನ್ ಜೊತೆ ಜಾಸ್ತಿ ಮಾತಾಡ್ದೆ ನಿನ್ ನಾಲ್ಗೆ ಕತ್ತರಿಸ್ಕೊ. ಅದಾದ್ಮೇಲೆ ಫೋನ್ ಕಟ್ ಮಾಡು, ಆಮೇಲೆ ನಿನಗೆ ಒಳ್ಳೇದು. ಸರಿ, ನಾಳೆ ಬರ್ತೀಯಲ್ಲ ಅವಾಗ ಹೇಳ್ತೀನಿ. ಬುಡ್ಡಿ. ಏನಕ್ಕ ನನ್ ವಿರಾಜ್ಗ್ ಹಾಗ್ ಬೈತಿದ್ಯಾ? ನಾನ್ ಆಗಿರೋದಕ್ಕೆ ಸುಮ್ನೆ ಬೈದೆ ಅಷ್ಟೇ. ಅದೇ ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಬುದ್ಧಿ ಕಲ್ಸಿರೋರು. ಅಕ್ಕ, ಒಂದ್ ವೇಳೆ ನೀನು ಮತ್ತೆ ರಾಕ್ ಸ್ಟಾರ್ ಏನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಚೀಚಿ ಚೀಚಿ ಚೀಚಿ, ಏನೇ ಮಾತದು? ಅವನ್ನ ಲವ್ ಮಾಡದ? ಅಪ್ಪ, ಕೇಳಿಸ್ಕೊಂಡ್ರೆ ಅಸಹ್ಯ ಆಗತ್ತೆ. ಆದ್ರೂ ಕೂಡ ನಿನಗ ಅಂತ ಆಲೋಚನೆ ಯಾಕೆ ಬಂತು? ಅಂದ್ರೆ ನಾರ್ಮಲ್ ಆಗಿ ಸಿನಿಮಾ ನೋಡ್ತೀವಲ್ವಾ, ಫಸ್ಟ್ ಹೀರೋ ಹೀರೋಯಿನ್ ಜಗಳ ಮಾಡ್ತಾರೆ, ಆಮೇಲೆ ಅವ್ರನ್ನೇ ಲವ್ ಮಾಡ್ತಾರೆ. ಮಾಹಿ, ಅದು ಸಿನಿಮಾ, ಇದು ಜೀವನ. ಇಂಥ ಹುಚ್ಚು ಹುಚ್ಚು ಕನ್ಸ್ ಕಾಣೋದ್ನ ನಿಲ್ಸ್ಬಿಡು. ಅಕ್ಕ, ಹೀಗ್ ಜಗಳ ಮಾಡಿ ಮಾಡಿ ಕೊನೆ ಲವಲ್ ಬಿದ್ದೋಗ್ತೀಯ ನೋಡು. ಆಂಗರ್ ಆಲ್ಸೋ ಲೀಡ್ಸ್ ಟು ಲವ್ ಅಲ್ವಾ? ಹಾಗೇನಾದ್ರೂ ರಾಕ್ ಸ್ಟಾರ್ ನನ್ ಭಾವ ಆದ್ರೆ ನಮಗ್ ಸಿಗೋ ಮರ್ಯಾದೆನೆ ಬೇರೆ. ಇವತ್ತು ಕೆಲ್ಸ ಜಾಸ್ತಿ ಇದೆ, ನೀವ್ ಹೀಗೆ ಆರಾಮಾಗಿ ಕೆಲ್ಸ ಮಾಡಿದ್ರೆ ಆಗಲ್ಲ. ಬೇಗ ಬೇಗ ಮಾಡಿ. ಆಗ್ಲಿ ಅಕ್ಕ. ಅಮ್ಮ, ನೀನ್ ಎಷ್ಟು ಒಳ್ಳೆಯವಳಮ್ಮ. ನೀನೆಷ್ಟು ಜನರಿಗೆ ಏನಾಯ್ತಮ್ಮ? ಏನಾಯ್ತು ಮೇಡಮ್? ಕಾಲು ಉಳುಕ್ತಮ್ಮ. ಅಯ್ಯೋ, ಈ ಕಡೆ ಬನ್ನಿ, ಈ ಕಡೆ ಕೂತ್ಕೊಳ್ಳಿ ಬನ್ನಿ. ಕೂತ್ಕೊಳ್ಳಿ, ಆ ಹಪ್ಳ ತೆಗೀರಿ, ಕೂತ್ಕೊಳ್ಳಿ. ಅದಕ್ಕೆ ಈ ತರ ಕೆಲಸ ಮಾಡೋದ್ ಬಿಟ್ಟು ಸ್ವಲ್ಪ ಸುಲಭವಾದ ಕೆಲಸ ಮಾಡು ಅಂತ ಹೇಳೋದು. ನನ್ ಮಾತ್ ಕೇಳಿದ್ರೆ ಅಲ್ವಾ? ಇಲ್ಲ ಚಿಕ್ಕಮ್ಮ, ಇಲ್ಲಿ ಎಲ್ರೂ ಎಲ್ಲ ಕೆಲ್ಸಾನು ಮಾಡ್ಬೇಕು. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಹಾಗಂತ ಎಲ್ಲ ಕೆಲ್ಸ ನೀವೇ ಮಾಡ್ತೀನಿ ಅಂತಂದ್ರೆ ಹೇಗಮ್ಮ? ಅಮ್ಮ ಅಮ್ಮ, ದೇವಸ್ಥಾನಕ್ಕೆ ಬಂದಲ್ಲ, ಅನ್ಕೊಳ್ದೆ ನಿಮ್ಮನ್ನ ನೋಡಿ ಹಾಕಿ ಕರೆದ್ಬಿಟ್ಟೆ ಅಷ್ಟೆ. ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ ನೀವು? ಇಲ್ಲೇನಾ ನೋವು? ಹೌದಮ್ಮ. ಅಮ್ಮ,
ಹೊತ್ತಷ್ಟೇ ಕಡಿಮೆ ಆಗ್ಬಿಡುತ್ತೆ. ಅಮ್ಮ ಅಮ್ಮ, ಅಯ್ಯೋ ತುಂಬಾ ತುಂಬಾ ನೋವಾಗ್ತಿದೆ. ಒಂದ್ ನಿಮಿಷ ಸಹಿಸ್ಕೊಳ್ಳಿ. ಏನಾಯ್ತು? ಏನಾಯ್ತು? ನಿಮ್ಮಮ್ಮನ್ಗೆ ಕಾಲು ಉಳುಕಿದೆ. ಆ? ಆ, ಅದೇ ಸೀತಮ್ಮನ್ಗೆ ಕಾಲು ಉಳುಕಿದೆ. ಓ, ನಮ್ಮಕ್ಕ ಫ್ರೀ ಸರ್ವಿಸ್ ಮಾಡ್ತಿದ್ದಾಳಾ? ಅಲ್ಲ, ಸೇವೆ ಮಾಡ್ತಿದ್ದಾಳೆ ತನ್ನ ತಾಯಿಗೆ. ಅದೇ ಬಿಡಿ, ನಾನ್ ಇಂಗ್ಲಿಷಲ್ಲಿ ಹೇಳ್ದೆ, ನೀವು ಕನ್ನಡದಲ್ಲಿ ಹೇಳಿದ್ರಿ ಅಜ್ಜಿ. ಈಗ ಒಂದ್ಸರಿ ಎದ್ಬಿಟ್ಟು ನಡೀರಿ. ಅರೆ, ಈಗ ನೋವಾಗ್ತಿಲ್ಲ. ನಮ್ಮ ಅಕ್ಕ ಟ್ರೀಟ್ಮೆಂಟ್ ಕೊಟ್ರೆ ಮ್ಯಾಜಿಕಲ್ಲಿ ಎಷ್ಟೇ ಪೇನ್ ಇದ್ರೆ ಹೊಟ್ಟೋಗುತ್ತೆ. ನಿಜವಾಗ್ಲೂ ನಿನ್ ಕೈಯಲ್ಲಿ ಜಾದೂ ಇದೆ ಅಮ್ಮ. ಪರವಾಗಿಲ್ಲಮ್ಮ. ಸಾರಿ ಮೇಡಮ್, ಅಮ್ಮನ ಮಡಿಲಲ್ಲಿ ನಿಮಗೆ ತಾಯಿ ಸ್ಥಾನ ಇದೆ, ಅದಕ್ಕೆ ಹಾಕರ್ದೆ ಅಷ್ಟೇ. ಇನ್ಮೇಲೆ ಅಮ್ಮ ಅಂತಾನೆ ಕರಿಯಮ್ಮ. ಸರಿ ನಡೀರಿ, ನಮಗ್ ತುಂಬಾ ಕೆಲ್ಸ ಇದೆ, ಬನ್ನಿ. ಸೀತಾರತ್ನ ಅವರೇ, ನಮಸ್ಕಾರ. ನಮಸ್ಕಾರ. ಬನ್ನಿ. ಮೀನಾಕ್ಷಿ, ಚೇರ್ ತಗೊಂಡ್ ಬಾ. ಕೂತ್ಕೊಳ್ಳಿ. ನಮ್ಮ ಆಶ್ರಮಕ್ಕೆ ಅಡ್ಗೆ ವಸ್ತುಗಳೆಲ್ಲ ಬರೋದು ಇವ್ರ ಅಂಗಡಿಯಿಂದಾನೆ. ಓಹೋ, ನಮಸ್ಕಾರ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಎಲ್ರೂ ನಮ್ಮವ್ರೆ. ಅಂದ್ರೆ ಇಂಥ ಸಂದರ್ಭ ಮೊದಲು ಬಂದಿರ್ಲಿಲ್ಲಮ್ಮ. ನೀವು 3 ತಿಂಗಳಿಂದ ಐಟಮ್ ದುಡ್ಡು ಕಳ್ಸ್ಕೊಟ್ಟಿಲ್ಲ. ಹೌದು ಸರ್, ನಾನೇ ಬಂದು ನಿಮ್ಮ ಹತ್ರ ಹೇಳೋಣ ಅನ್ಕೊಂಡೆ. ಅಂದ್ರೆ 1 ತಿಂಗಳು ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದಮ್ಮ.
ತೀರಾ 3 ತಿಂಗಳಂದ್ರೆ ಸ್ವಲ್ಪ ಕೆಲ್ಸದವ್ರಿಗೆ ನಾನು ಕೊಡ್ಬೇಕಾಗಿರೋರ್ಗೆಲ್ಲ ನಾನು ಸೆಟ್ಲ್ ಮಾಡ್ಬೇಕಲ್ವಾ? ಅರ್ಥ ಆಯ್ತು ಸರ್. ಆದ್ರೆ ಕೆಲವು ಪರಿಸ್ಥಿತಿಗಳಿಂದ ಹಪ್ಪಳ ಸೇಲ್ಸ್ ಕಡಿಮೆ ಆಗಿದೆ. ಆದ್ರೂ ಚಿಕ್ಕ ಚಿಕ್ಕ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾ ಇದ್ವಿ. ಈಗ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹೌದಮ್ಮ, ಎಲ್ರ ಪರಿಸ್ಥಿತಿ ಕೂಡ ಹೀಗೆ ಇದೆ. ಆದ್ರೆ ಅಷ್ಟೋ ಇಷ್ಟೋನಾದ್ರೂ ನೀವು ಅರೇಂಜ್ ಮಾಡ್ಕೊಡಿ. ಹಾಗೆ ಆಗ್ಲಿ. ಆದಷ್ಟು ಬೇಗ ನಿಮ್ಗೆ ದುಡ್ಡು ಏರ್ಪಾಡು ಮಾಡ್ತೀನಿ. ಬೇಗ ಏರ್ಪಾಡು ಮಾಡಿದ್ರೆ ನನಗೆ ಸಹಾಯ ಮಾಡ್ದಂಗಾಗುತ್ತೆ. ಅಯ್ಯಯ್ಯೋ, ಅದು ನಿಮಗೆ ಕೊಡ್ಬೇಕಾಗಿರೋ ದುಡ್ಡು. ಹೇಗಾದ್ರೂ ನಾನು ಕೊಡ್ಲೇಬೇಕು. ಇನ್ನೇನ್ ಸೀಸನ್ ಶುರುವಾಗತ್ತೆ. ಯಾವ್ದಾದ್ರೂ ದೊಡ್ಡ ಕ್ಯಾಟ್ರಿಂಗ್ ಬಂದ್ರೆ ನಾನು ಎಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ. ಒಳ್ಳೇದಮ್ಮ, ಬರ್ತೀನಮ್ಮ, ಹೋಗಿ ಬರ್ತೀನಿ. ನಡೀರಿ. ನನ್ನ ತಾಯಿ ಆಗಿರೋ ನಿಮ್ಮನ್ನ ಗುರ್ತಿಸ್ದೆ ಹೋದೆ. ಆದ್ರೆ ಅಮ್ಮಂಗೆ ಮಗಳಾಗಿ ಅಮ್ಮನ ಕಷ್ಟಗಳಲ್ಲಿ ಸಹಾಯವಾಗಿ ನಿಲ್ಬೋದಲ್ವಾ? ನಿಲ್ತೀನಿ. ನಿಜವಾಗ್ಲೂ ನಿನ್ ಕೈಯಲ್ಲಿ ಜಾದೂ ಇದೆ ಅಮ್ಮ. ಅಮ್ಮ, ಏನಮ್ಮ? ನೀವ್ ಒಪ್ಕೊಂಡ್ರೆ ನಮ್ಮ ಆಶ್ರಮದಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಓಪನ್ ಮಾಡ್ತೀನಿ. ಕ್ಲಿನಿಕಾ? ಹೌದು, ಫಿಸಿಯೋಥೆರಪಿ ಕ್ಲಿನಿಕ್. ಈ ಸುತ್ತಮುತ್ತಲು ಎಲ್ಲೂ ಫಿಸಿಯೋಥೆರಪಿ ಕ್ಲಿನಿಕ್ಸ್ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಓಪನ್ ಮಾಡ್ತೀನಿ. ಆದ್ರೆ ಫೀಸ್ ಅಂತ ಏನೂ ಇರಲ್ಲ. ಫೀಸ್ ತಗೊಳ್ದೆ ಫ್ರೀ ಸರ್ವಿಸ್ ಮಾಡಿದ್ರೆ ಏನ್ ಸಿಗತ್ತೆ? ನಿನಗ್ ಸುಸ್ತಾಗೋದೊಂದ್ಬಿಟ್ಟು. ಅಂದ್ರೆ ಫೀಸ್ ತಗೊಂಡೆ, ಆದ್ರೆ ಅವ್ರ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟು ಅವ್ರ ದುಡ್ಡು ಕೊಡೋಕೆ ಹುಂಡಿ ಇಡ್ತೀನಿ. ಹಾ, ಆಗ ಎಲ್ರೂ ಭಿಕ್ಷೆ ಹಾಕ್ದಾಗೆ 5 ರೂಪಾಯಿನೋ 10 ರೂಪಾಯಿನೋ ಹಾಕ್ತಾರೆ. ಹಾಕ್ಲಿ ಬಿಡೆ, ಎಷ್ಟು ಸ್ವಲ್ಪ ಆದಾಯ ನಮ್ಮ ಕಡೆಯಿಂದ ಅಮ್ಮನ ಮಾಡ್ಲಿಕ್ ಬರುತ್ತೆ. ಒಂದ್ ಕಡೆ ಸೇವೆ ಮಾಡ್ದ ಹಾಗೂ ಆಗತ್ತೆ. ನಮಗ ಆ ದುಡ್ಡು ಯಾವುದೋ ಒಂದ್ ರೀತಿಲಿ ಸಹಾಯಕ್ಕಾಗತ್ತೆ. ನೀವೇನಂತೀರ ಅಮ್ಮ? ಒಳ್ಳೆ ಆಲೋಚನೆ ಅಮ್ಮ. ಒಳ್ಳೆ ಮನಸ್ಸಿರೋರ್ಗೆ ಮಾತ್ರ ಇಂಥ ಒಳ್ಳೆ ಆಲೋಚನೆ ಬರುತ್ತೆ. ಫ್ರೀಯಾಗಿ ದುಡ್ಡು ಸಿಗತ್ತೆ ಅಂತಂದ್ರೆ ಎಷ್ಟ್ ಬೇಕಾದ್ರೂ ಹೊಗಳ್ತೀರಾ ನೀವು. ಚೈತ್ರ, ನೀನ್ ಇನ್ನೊಂದು ಯೋಚನೆ ಮಾಡ್ದೆ ನೀನ್ ಅನ್ಕೊಂಡಿರೋದ್ ಮಾಡಮ್ಮ. ಆಯ್ತು ಅಮ್ಮ. ಚೈತ್ರ, ಇಲ್ಲಿ ಚಿಕಿತ್ಸೆ ಮಾಡಿ ಮತ್ತೆ ಕೆಲಸ ಅಂತ ಹೊರಗಡೆ ಹೋಗಿ ಅಲ್ಲೂ ಚಿಕಿತ್ಸೆ ಮಾಡಿ ಸುಸ್ತಾಗಲ್ವೇನಮ್ಮ? ನಮ್ ಸಂಕಲ್ಪ ಒಳ್ಳೇದಾದ್ರೆ ಆ ಪ್ರಯತ್ನದಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ ಅಜ್ಜಿ. ಕರೆಕ್ಟಾಗಿ ಹೇಳಿದಾಳೆ ಚಿಕ್ಕಮ್ಮ. ಚೈತ್ರ, ಅಕ್ಕ ಇನ್ನೊಂದ್ಸಲ ಯೋಚನೆ ಮಾಡು. ಇನ್ ಯೋಚನೆ ಮಾಡೋದ್ ಏನೂ ಇಲ್ಲ. ನಾಳೆಯಿಂದನೇ ನನ್ನ ಕ್ಲಿನಿಕ್ ಅಮ್ಮನ ಮಡಿಲಲ್ಲಿ ಶುರು ಮಾಡ್ತೀನಿ. ಏನೇ ಆದ್ರೂ ದೇವ್ರು ಒಂದು ಮಾಡಿರೋ ಸಂಬಂಧ ಇದು. ತಾಯಿ ಮಗಳಿಗೆ ಜೊತೆಯಾಗಿದ್ರೆ ಮಗಳು ತಾಯಿಗೆ ಸಹಾಯ ಮಾಡ್ತಿದ್ದಾಳೆ. ಭಗವಂತ, ನಿನ್ ಲೀಲೆ ಅದ್ಭುತನಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.